ಈ ಹುಡುಗಿನೇ ಅಲ್ವಾ ಮೇಡಮ್ ನಿಮ್ಗೆ ಜಾಗ ಕೊಡದೆ ಆಟ ಆಡ್ಸರೋದು? ನೀವೊಂದು ಮಾತನ್ನಿ, ಅವಳು ನೆಳ್ಕೊಂಬಂದು ನಿಮ್ಮ ಕಾಲ್ ಕಡೆ ಬೆಳೆಸ್ತೀನಿ. ಏ ಫೂಲ್, ಅವಳು ಚಿನ್ನದ ಮೊಟ್ಟೆ ಇಡೋ ಕೋಳಿ. ಕುತ್ತಿಗೆ ಕುಯ್ದ್ರೆ ನಮ್ಮ ಕೈಗೆ ಸಿಗೋದು ಬರೀ ಪುಕ್ಕ ಮಾತ್ರ. ನಿರೋಷ, ಏನು ಚಿದಂಬರಂನ ನೋಡಕ್ ಹೋಗಿದ್ಯಾ? ಹೌದು, ನನ್ನ ಆದಿತ್ಯಂಗೆ ರೋಡಿಗಳ ಹತ್ರ ಹೊಡಿಸಿ ಜೀವಂತ ಶವ ಮಾಡಿದಾರ ಚಿದಂಬರಂ. ಆದಿತ್ಯಂಗೆ ಯಾಕೆ ಈ ತರ ಮಾಡಿದ್ರಿಂದ ಚಿದಂಬರಂ ಹತ್ರ ಜಗಳ ಆಡೋಣ ಅಂತ ಬಂದೆ. ಆದ್ರೆ ಅವ್ರು ಸಿಕ್ಕಿಲ್ಲ. ಸಿಕ್ಕಿದಿದ್ರೆ ಅವ್ರ ಜನ್ಮ ಜಾಲ ಆಡ್ಬಿಡ್ತಿದ್ದೆ. ನಿಮ್ಗೂ ತುಂಬಾ ಸಂತೋಷ ಆಗ್ತಿರ್ಬೇಕಲ್ವಾ ಆದಿತ್ಯನ್ ಸ್ಥಿತಿ ನೋಡಿ? ಸಂತೋಷ ಪಡಿ. ನಿಮ್ ಸಂತೋಷ ಹೆಚ್ಚಿಗೆ ದಿನ ಉಳಿಯಲ್ಲ. ಸದ್ಯದಲ್ಲೇ ಆದಿ ಹುಷಾರಾಗಿ ಬರ್ತಾನೆ. ಆಗ ನಿಮ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾನೆ, ನೋಡ್ತಾ ಇರಿ. ನೀನನ್ ತಪ್ಪು ತಿಳ್ಕೊಂಡಿದ್ಯಾ ನಿರೋಷ. ಆದಿತ್ಯನ್ಗೆ ಹಾಗಲ್ಲ ಆದ್ರೆ ನನ್ಗೆ ಯಾಕೆ ಸಂತೋಷ ಆಗುತ್ತೆ? ಯಾಕೆ ಅಂದ್ರೆ ನಿಮ್ಗೂ ಅವ್ನ ಕಂಡ್ರೆ ಆಗ್ತಿರ್ಲಿಲ್ವಲ್ಲ. ನೋಡು, ಅದೊಂದ್ ಟೈಮ್. ಅವಾಗ ನಂಗೆ ಆದಿತ್ಯನ ಮೇಲೆ ಕೋಪ ಇತ್ತು ನಿಜ. ಯಾಕೆ ಅಂದ್ರೆ ಅವನನ್ನ ಸಾಯ್ಸಕ್ ಬಂದಿದ್ದ ಅಂತ. ಅದಕ್ಕೆ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಆದ್ರೆ ಯಾವಾಗ ಚಿದಂಬರಂ ಅವನ್ಗೆ ಅಷ್ಟೊಂದು ಹೊಡ್ಸಿದ್ರೋ ಅವಾಗ ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಯ್ತು ನಿರೋಷ. ಅಂದ್ರೆ ಆದಿತ್ಯನಿಗೆ ಹೀಗ್ ಮಾಡ್ಸಿದ್ದು ಚಿದಂಬರಂ ಅವ್ರೆ ಅಂತ ನಿಮಗೂ ಗೊತ್ತಾ? ಹೌದು, ನನ್ನ ಹತ್ರ ಒಂದ್ಸಲ ಹೇಳಿದ್ರು ಆದಿತ್ಯಂಗೆ ನಾನು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಅಂತ. ಆಗ ನಾನು ಹೋಗ್ಲಿ ಬಿಟ್ಬಿಡಿ ಪಾಪ ಆ ಹುಡುಗ ಅಂತ ಹೇಳಿದ್ದೆ. ಆದ್ರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ನೀವ್ ನಿಜವಾಗ್ಲೂ ಹೇಳಿದ್ರ ಆದಿತ್ಯಂಗೆ ಹೀಗ್ ಮಾಡ್ಬೇಡಿ ಅಂತ? ಹ್ಞೂ ನಿರೋಷ, ನೋಡು, ಅವನ ಮೇಲೆ ನೀನ್ ಅನ್ಕೊಂಡ್ರೋಷ್ಟು ನನಗೆ ದ್ವೇಷ ಇಲ್ಲ. ನಿನ್ ಮೇಲೂ ನನಗೆ ಯಾವ ಕೋಪನೂ ಇಲ್ಲ. ನಾನ್ ನಿನ್ ಜಾಗನ್ ಕೇಳ್ದೆ, ನೀನ್ ಕೊಡಲ್ಲ ಅಂದೆ. ನಾನ್ ಬೇರೆ ಜಾಗ ತಗೊಂಡೆ. ಮ್ಯಾಟ್ರ್ ಅಲ್ಲಿಗೆ ಫಿನಿಶ್. ಚಿದಂಬರಂ ನಿಂಗೆ ಸಿಕ್ಕಿದ್ರಾ? ಸಿಗಲಿಲ್ಲ. ಅವ್ರ ಹೆಂಡತಿ ಮನೇಲೇ ಇಲ್ಲ ಅಂತ ಹೇಳಿದ್ರು. ಸಿಕ್ಕಿದಿದ್ರೆ ಕತೆನೇ ಬೇರೆ ಇರ್ತಿತ್ತು. ಸರಿ, ನಾನಿನ್ ಬರ್ತೀನಿ. ಹಾಳಾದಿ ಗಾಡಿ ಬೇರೆ ಇವಾಗ್ಲೇ ಕೈ ಕೊಟ್ಟಿದೆ. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ನಿರೋಷ, ಇಲ್ಲಿ ಹತ್ತದಲ್ಲಿ ಯಾವ್ದು ಗ್ಯಾರೇಜ್ ಇಲ್ಲ. ಎಷ್ಟ್ ದೂರ ಅಂತ ಗಾಡಿನ ತಳ್ಕೊಂಡು ಹೋಗ್ತೀಯಾ? ಏನ್ ಮಾಡೋದು, ಎಲ್ಲ ನನ್ನ ಕರ್ಮ. ಒಂದ್ ನಿಮಿಷ, ಈ ಗಾಡಿ ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ತಗೊಂಬನ್ನಿ. ಬೇಡ ಬಿಡಿ, ನಿಮ್ಗ್ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಅವ್ರು ರೆಡಿ ಮಾಡಿಸ್ಕೊಂಡ್ ಬರ್ತಾರೆ. ನೀನ್ ನನ್ ಜೊತೆ ಬಾ. 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 ಯಾರದೋ ಜೊತೆ ಮಾತಾಡ್ತಿದ್ದೆ? ಯಾರದು? ನಿಮ್ ಮಗಳು ಬಂದಿದ್ಲು, ಅವಳ ಜೊತೆ ಮಾತಾಡ್ತಾ ಇದ್ದೆ. ನನ್ನ ಮಗಳ? ತಮಾಷೆ ಆಡ್ತಿದ್ಯಾ? ನನ್ನ ಮಗಳು ಕೆನಡಾದಲ್ಲಿರೋದು, ಅವಳು ಗಂಡನ ಮನೆಯಲ್ಲಿ. ಮತ್ತೆ ಆ ಹುಡುಗಿ ನನ್ನ ಹತ್ರ ಚಿದಂಬರಂ ಅವ್ರ ಮಗಳು ನಾನು ಅಂತ ಪರಿಚಯ ಮಾಡ್ಕೊಂಡ್ಲು. ಹಾಗೆ ಹೇಳಿದ್ಲ ಅವಳು? ಹಾಗೆ ಹೇಳಿದ್ಲ ಅವಳು? ಸೂಪರ್ ಸ್ಟಾರ್ ಚಿದಂಬರಂ ಅವರೇ, ನಿಮ್ಮ ಆಕ್ಟಿಂಗು ತುಂಬಾ ರಿಯಲಿಸ್ಟಿಕ್ ಆಗಿದೆ. ಆಟೋಗ್ರಾಫ್ನ ಆಮೇಲೆ ತಗೋತೀನಿ ನಾನು. ಈಗ ನಿಜ ಹೇಳಿ, ಯಾರ ಹುಡುಗಿ? ಇದೇನೇ ವೈಜಯಂತಿ ಹೀಗೆ ಕೇಳ್ತೀಯಾ? ಅವಳು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವೇ? ಒಂದ್ ದಿವಸ ನಾನು ನೀನು ಹೋಟ್ಲಿಗೆ ಹೋದಾಗ ಅಲ್ಲಿ ಸಿಕ್ಕಿರ್ಲಿಲ್ವೇ? ಅದೇ ಹುಡುಗಿ ನಿರೋಷ. ಅವಳು ಆದಿತ್ಯನ ಮದುವೆ ಆಗ್ತಾ ಇದ್ದಾಳೆ. ಓ, ಅಂದ್ರೆ ಒಳಗಡೆನೆ ಇದ್ಕೊಂಡು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ? ಈಗ ಏನು ಗೊತ್ತಿಲ್ಲದೆ ಇರೋರ್ ತರ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದೀರಾ ಅಲ್ವಾ? ಅವಳು ಇಲ್ಲಿಗೆ ಬರ್ತಾಳೆ ಅಂತ ಗೊತ್ತಿದ್ದೆ ನೀವಿಷ್ಟೊತ್ತು ಒಳಗಡೆ ಬಚ್ಚಿಟ್ಕೊಂಡಿದ್ರಾ? ನೋಡೆ, ಏನೇನೋ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ. ಅವಳು ಯಾವಳೋ ಬಂದ್ರೆ ನಾನು ಯಾಕೆ ಬಚ್ಚಿಟ್ಕೊಳ್ಳಿ? ನಾನೇನು ಅನ್ಯಾಯ ಮಾಡಿದ್ದೀನಿ ಅವಳಿಗೆ? ಬಿಡು, ನನಗೆ ಈಗ ಜಗಳ ಆಡೋ ಮೂಡಿಲ್ಲ. ಅಲ್ಲ, ಅವಳು ಅಷ್ಟು ಹೇಳ್ತಾ ಇದ್ರು, ನೀನು ಮಾತ್ರ ನನ್ನನ್ನು ಬಿಟ್ಟು ಕೊಡ್ಲಿಲ್ಲ ನೋಡು. ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಂಡತಿಯಾಗಿ ತಾಳಿ ಕಟ್ಟಿಸ್ಕೊಂಡ ಅನಿವಾರ್ಯ ಕರ್ಮ ಇದು. ನಾನೇನು ಅವಳ ಹತ್ರ ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅಂತ ಹೀಗೆಲ್ಲ ಮಾತಾಡ್ಲಿಲ್ಲ. ನೀವೆಷ್ಟೇ ಕೆಟ್ಟ ಮನುಷ್ಯ ಆದ್ರೂ ಬೇರೆಯವ್ರ ಹತ್ರ ನಿಮ್ಮನ್ನು ಬಿಟ್ಕೊಡಕ್ಕಾಗಲ್ವಲ್ಲ. ಕಾರಣ ಏನೇ ಇರಲಿ, ನನ್ನ ಬಗ್ಗೆ ನಿನ್ನಲ್ಲಿ ಇಷ್ಟು ಪ್ರೀತಿ ಇದೆ ಅಂತ ತಿಳಿದು ಸಂತೋಷ ಆಯ್ತು. ಪ್ರೀತಿ ಅಲ್ಲ ಅದು, ಮರ್ಯಾದೆ ಭಯ. ನಿಮ್ಮನ್ನು ಬಿಟ್ಕೊಟ್ರೆ
ನಿಮ್ಮ ಹೆಂಡತಿ ಅನ್ನೋ ಕಾರಣಕ್ಕೆ ಜನ ನನ್ನನ್ನು ಹೊಡಿಬಹುದು ಅನ್ನೋ ಭಯ. ಆದಿತ್ಯಂಗೆ ಹೊಡ್ಸಿದ್ ನೀವೇ ತಾನೆ? ಏನು ವೈಜಯಂತಿ, ಏನ್ ಮಾತು ಅಂತ ಆಡ್ತಿದ್ಯಾ? ನಾನು ಯಾಕೆ ಅವನಿಗೆ ಹೊಡೆಸ್ಲಿ? ಯಾಕೆ ಅನ್ನೋ ಕಾರಣ ನಿಮ್ಮ ಎದೆಯೊಳಗಿರುತ್ತೆ. ಆದ್ರೆ ನಿಮ್ ಬಗ್ಗೆ ಆ ಹುಡುಗಿ ಕಣ್ಣಲ್ಲಿ ಸಿಟ್ಟು ನೋಡಿದ್ರೆ ನೀವು ಖಂಡಿತ ಮಾಡ್ಸಿರ್ತೀರಾ ಅಂತ ನನಗೂ ಅನ್ಸಿದೆ. ಗಂಡನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅವಳು ಯಾವಳೋ ಬಂದು ಹೇಳಿದ್ಲು ಅಂತ ಅವಳು ಮಾತು ನಂಬ್ತಿದ್ಯಾ? ಯಾವಾಗ ನಿಮ್ ಸ್ವಂತ ಮಗನ ಕನಸನ್ನ ನಿಮ್ ಕಾಲ್ ಕಸ ಮಾಡ್ಕೊಂಡ್ರೋ ಆವಾಗ್ಲೇ ನಿಮ್ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ನಂಬಿಕೆನೂ ನನ್ಗೆ ಹೊರಟೋಯ್ತು. ನಿಮ್ ಸ್ವಾರ್ಥಕ್ಕೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ಕನ್ಫರ್ಮ್ ಆಗೋಯ್ತು. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರ ನಿಟ್ಟುಸಿರು ಬೆಂಕಿ ತರ. ಒಂದಲ್ಲ ಒಂದಿನ ಅದು ನಿಮ್ಮನ್ನ ಸುಟ್ಟೇ ಸುಡುತ್ತೆ. ಹಲೋ ಸಾಕ್ಷಿ, ನಾನು ರಂಜಿತ್. ನನ್ನ ಫೋನ್ನಲ್ಲಿ ನಿಮ್ಮ ಹೆಸರು ನಂಬರ್ ಸೇವ್ ಆಗಿದೆ ರಂಜಿತ್. ಓಕೆ. ಏನ್ ಫೋನ್ ಮಾಡಿದ್ದು? ನಿನಗೆ ಸೀ ಫುಡ್ ಅಂದ್ರೆ ಇಷ್ಟನಾ? ಯಾಕೆ? ಹೇಳು ನೀನು. ಏನು ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಎಷ್ಟು ದಿವಸ? ಲೈಫ್ ಲಾಂಗ್. ವಿಶಾಖಪಟ್ಟಣಮಲ್ಲಿ ಸೀ ಫುಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಾಕ್ಷಿ ಗ್ಲೋಬಲ್ ಎಕ್ಸ್ಪೋರ್ಟ್ಸ್. ಹೇಗಿದೆ ಹೆಸರು? ಸೂಪರ್ ಆಗಿದೆ. ಆದ್ರೆ ಬಿಸ್ನೆಸ್ ಶುರು ಮಾಡೋದಕ್ಕೆ ದುಡ್ಡೆಲ್ಲಿದೆ? ನಿಮ್ ತಂದೆ ದುಡ್ಡು ಯೂಸ್ ಮಾಡೋ ಹಾಗಿಲ್ಲ, ಗೊತ್ತಿದೆ ತಾನೆ? ನನ್ನ ದುಡ್ಡಲ್ಲೇ ಶುರು ಮಾಡ್ತಿದ್ದೀನಿ ಸಾಕ್ಷಿ. ನಿಮ್ ದುಡ್ಡಲ್ಲಿ ಅಂದ್ರೆ? ಸ್ವಲ್ಪ ಸೇವಿಂಗ್ಸ್ ಇದೆ. ಫ್ರೆಂಡ್ ಒಬ್ಬ ಲೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಹ್ಯಾಪಿನಾ? ವೆರಿ ಹ್ಯಾಪಿ. ಯಾವಾಗ ಹೊರಡೋದು ನಾವು? ಇನ್ನು 15 ದಿವಸಗಳು ಬಿಟ್ಟು. ನಾವಿಬ್ರು ನಮ್ಮನೆ, ಮನೆಯವರು ಈ ಊರು ಬಿಟ್ಟು ಹೋಗಿ ಮದುವೆ ಆಗ್ಬೇಕಾಗತ್ತೆ. ಮೆಂಟಲಿ ಪ್ರಿಪೇರ್ ಆಗಿರು. ಹೇ ಸಾಕ್ಷಿ, ಈ ವಿಷಯ ನಿಮ್ಮ ತಂದೆಗೆ ಗೊತ್ತಾಗಿ ಅವರು ನಮ್ಮ ಪ್ಲಾನ್ನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಬಿ ಕೇರ್ಫುಲ್. ಡೋಂಟ್ ವರಿ ರಂಜಿತ್, ಇನ್ಮೇಲೆ ನೀವೇ ಮನಸ್ಸು ಮಾಡಿದ್ರು ನಮ್ಮ ಮದ್ವೆನ ಯಾರು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನೆನ್ನೆ ಕನ್ಸಲ್ಲಿ ನಾವಿಬ್ರು ಮದುವೆ ಆಗ್ಬಿಟ್ಟಿದ್ವಿ. ನನ್ನ ಮನ್ಸಲ್ಲಿ ಆಲ್ರೆಡಿ ನಾವಿಬ್ರು ಗಂಡ ಹೆಂಡತಿ ಆಗ್ಬಿಟ್ಟಿದ್ದೀವಿ. ಏನಿದ್ರು ನೀವು ತಾಳಿ ಕಟ್ಟೋದು ಮಾತ್ರ ಬಾಕಿ ಇರೋದು. ಓಹೋ ಹೋ ಹೋ ಹೋ, ಏನು ಮೇಡಮ್ ತುಂಬ ಫಾಸ್ಟ್ ಆಗಿದ್ದೀರಾ. ನಾವು ಆದಷ್ಟು ಬೇಗ ಮದುವೆ ಆಗಬೇಕು, ಇಲ್ಲದೆ ಹೋದರೆ ಕನಸಿನಲ್ಲೇ ಮಕ್ಕಳು ನಾಮಕರಣ ಎಲ್ಲ ಆಗ್ಬಿಡುತ್ತೆ ಅಂತ ಕಾಣುತ್ತೆ. ಹೇಳಿದ್ ನೆನಪಿರ್ಲಿ, ಇನ್ನು ಮುಂದೆ ನಾವು ಮುಂಚೆಗಿಂತ ಜಾಸ್ತಿ ಹುಷಾರಾಗಿರ್ಬೇಕು. ನಿನ್ನ ತಮ್ಮನಿಗೆ ತುಂಬಾ ಅನುಮಾನ ಇದೆ. ಯಾವುದೇ ಕಾರಣಕ್ಕೂ ಅವನಿಗೆ ಸುಳಿವು ಕೂಡ ಸಿಗಬಾರ್ದು. ಡೋಂಟ್ ವರಿ, ನಾನು ಅದ್ರ ಬಗ್ಗೆ ಫುಲ್ ಪ್ರಿಕಾಷನ್ಸ್ ತಗೊಳ್ತೀನಿ. ನಿಮ್ಮ ತಂದೆ ಹೇಳಿದ್ರು ಅಂತ ನೀವೇನಾದ್ರೂ ಡಿಸಿಷನ್ ಚೇಂಜ್ ಮಾಡಿದ್ರೆ ನಾನೇ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಆಗ್ತೀನಿ. ನೀನು ಹಾಗೆ ಮಾಡಿದ್ರು ಮಾಡ್ತೀಯಾ? ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಓಕೆ ಓಕೆ, ಬಾಯ್. ಸಾರಿ ಅಮ್ಮ, ಸಾರಿ ಡ್ಯಾಡಿ. ನಾನು ನಿಮ್ಮ ಜೊತೆ ಇನ್ನು 15 ದಿವಸ ಮಾತ್ರ ಇರೋದು. 15 ದಿನ ಆದಮೇಲೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಆಮೇಲೆ ನಾನು ನಿಮ್ಮನ್ನು ನೋಡಬೇಕು ಅಂದ್ರು ನಾನು ನಿಮ್ಮನ್ನು ನೋಡೋಕ್ಕಾಗುತ್ತೋ ಇಲ್ವೋ, ನೀವು ನನ್ನನ್ನು ಮತ್ತೆ ಮಾತಾಡಿಸ್ತಿರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ 15 ದಿವಸನಾದರೂ ನಿಮ್ಮ ಪ್ರೀತಿ ಮಗಳಾಗಿ ನಿಮ್ಮ ಮಾತನ್ನು ಮೀರ್ದೆ ನಿಮ್ಮ ಮನಸ್ಸಿಗೆ ನೋವಾಗದೆ ಇರೋ ಥರ ನಡ್ಕೊಳ್ತೀನಿ. ನನ್ನ ರಂಜಿತ್ ಮದುವೆ ನೀವೆಲ್ಲ ಒಪ್ಕೊಂಡಿದ್ದಿದ್ರೆ ಎಲ್ಲರೂ ಸಂತೋಷವಾಗಿರ್ಬೋದಿತ್ತು. ಆದರೆ ಅದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಏನು ಯೋ ಎಷ್ಟಯ್ಯ ಪೊಗರು ನಿನಗೆ? ನಾನು ಪೊಲೀಸ್ ಕಾನ್ಸ್ಟೇಬಲ್ಲು. ನಾನು ಕರೆದ್ರೆ ನನ್ನ ಹತ್ರನೇ ಬಂದು ಏನು ಅಂತ ಕೇಳೋಷ್ಟು ದಿಮಾಕ ನಿನಗೆ? ನೀನ್ ಕರ್ದೆ, ನಾನ್ ಬಂದೆ. ಬಂದ್ ಏನಂತ ಕೇಳ ತಪ್ಪ? ಅದಿರ್ಲಿ, ನಿನಗೆ ಭವಿಷ್ಯ ಹೇಳಕ್ ಬರುತ್ತೋ? ಬರ್ತಾ ಇದೆ ಸರ್. ನಾನ್ ಭೂತ, ವರ್ತಮಾನ, ಭವಿಷ್ಯ 3 ಹೇಳ್ತೀನಿ. ಓ, ನಿನಗೆ ಲೈಸೆನ್ಸ್ ಇದೆಯೋ?
ಭವಿಷ್ಯ ಹೇಳಕ್ಕೂ ಲೈಸೆನ್ಸಾ? ಓ ಇವಾಗ ಹೊಸದಾಗ ರೂಲ್ಸ್ ಮಾಡವ್ರೆ, ನಿಂತರ ಗಿಣಿಶಾಸ್ತ್ರ ಹೇಳೋರೆಲ್ಲಾನು ಲೈಸೆನ್ಸ್ ತಗೋಬೇಕು. ಇದು ಗಿಳಿ ಶಾಸ್ತ್ರ ಅಲ್ಲ ಸರ್, ಆಲಕ್ಕಿ ಶಾಸ್ತ್ರ. ಹಾಲಕ್ಕಿ ಗಿಳಿ ಅಂದ್ರೆ ಎಲ್ಲ ಒಂದೇ ಕಣಯ್ಯ, 2 ಅಕ್ಕಿಗಳೇ ತಾನೆ. ಎಲ್ಲ ನನ್ನ ಬಗ್ಗೆ ಏನಾದ್ರು ಹೇಳು ನೋಡೋಣ. ನಿಮ್ಮ ಹೆಸರು ಶೇಖರು, ತಂದೆ ಮುನಿಯಪ್ಪ, ತಾಯಿ ಕನಕಮ್ಮ. ನಿಮಗೆ 3 ಜನ ಮಕ್ಕಳು, ಒಬ್ರು ಹೆಂಡತಿ, 2 ಸೆಟಪ್. ನಿಮಗೆ 15 ವರ್ಷ ಸರ್ವಿಸ್ ಆಗಿದೆ, ಅದ್ರಲ್ಲಿ 10 ಸಲ ಸಸ್ಪೆಂಡ್ ಆಗಿದ್ದೀರಾ. ನಿಮಗೆ ಆಸ್ಮಾ, ಡಯಾಬಿಟಿಸ್ ಇದೆ. ಯೋ ಸುಮ್ಮನಿರಯ್ಯ ಸಾಕು, ನನ್ನ ಮರ್ಯಾದೆ ತೆಗಿಬೇಡ. ನನ್ನ ಹಿಸ್ಟ್ರಿ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದೀಯಲ್ಲ ಯಾ, ನನ್ನ ಹೆಂಡತಿಗೂ ಗೊತ್ತಿಲ್ದಿರೋ ವಿಷಯ ಎಲ್ಲ ನೀನು ಹೇಳ್ತಾ ಇದೀಯಾ. ಅದು ಸರಿ, ಮುಂದೆ ನನ್ನ ಭವಿಷ್ಯ ಏನಾಗುತ್ತೆ ಹೇಳು ನೋಡೋಣ. ನೀನ್ ಮತ್ತೆ ಇವತ್ತು ಸಸ್ಪೆಂಡ್ ಆಗ್ತೀಯಾ? ಅಯ್ಯೋ ನಿನ್ ಮನೆ ಕಾಯುವಾಗ ಹೋಗ, ಪ್ರಮೋಷನ್ ಯಾವಾಗ ಆಗುತ್ತೆ ನೋಡಿ ಹೇಳು. ಆ ಇನ್ಸ್ಪೆಕ್ಟರ್ ಆರೇ ಇರೋವರೆಗೂ ನಿನ್ ಪ್ರಮೋಷನ್ ಆಗಲ್ಲ. ಅಯ್ಯೋ ಆ ಮುಂಡೆ ಗಂಡ ಯಾವಾಗ ಟ್ರಾನ್ಸ್ಫರ್ ಆಗ್ತಾನೆ ನೋಡಿ ಹೇಳು. ಟ್ರಾನ್ಸ್ಫರ್ ಯಾಕೆ ಆಗ್ಬೇಕು? ಅವ್ರು ತುಂಬಾ ಒಳ್ಳೆ ಆಫೀಸರ್ ಅಲ್ವಾ? ಏನ್ ಪಿಂಡ ಒಳ್ಳೆಯವನು, ನನ್ನ ಪ್ರಾಣ ತಿಂತಾನೆ, ಎಲ್ಲೋ 1 ನಿಮಿಷ ಕೂತ್ಕೊಳ್ಳೋಕ್ಕೂ ಬಿಡಲ್ಲ. ನಿನಗೆ ಇವತ್ತು ಸಸ್ಪೆನ್ಷನ್ ಗ್ಯಾರಂಟಿ. ಸಸ್ಪೆಂಡು ಗಿಸ್ಪೆಂಡು ಅಂದ್ರೆ ಒಳಗಡೆ ಹಾಕ್ಬಿಡ್ತೀನಿ ನೋಡು. ಹೌದಾ? ಎಲ್ಲಿ ಓದಿ ನೋಡೋಣ. ಸರ್ ನೀವಾ ಸರ್? ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಸರ್. ಕೈ ಇಳಿಸು, ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮೇಲೆ ಹೊರಟಿದ್ದೀನಿ. ಸರ್ ಕ್ಷಮಿಸ್ಬಿಡಿ ಸರ್, ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಸರ್. ಗಿಣಿಶಾಸ್ತ್ರ ಹೇಳಕ್ಕೆ ಲೈಸೆನ್ಸ್ ಬೇಕಾ? ನಾನು ಟ್ರಾನ್ಸ್ಫರ್ ಆಗಿ ತೊಲಗಬೇಕಾ? ಬಾ ಸ್ಟೇಷನ್ಗೆ ಸರ್ ಮಾಡ್ತೀನಿ. ಸಾರಿ ಸರ್. ಯಾವುದು ಬೇಡ, ಹೋಗಪ್ಪ. ಕೋಪ ಮಾಡ್ಕೋಬೇಡಿ ತಾಯಿ, ನಿಮ್ ಮನ್ಸಿನ ಕಷ್ಟ ಹಾಲಕ್ಕಿಗೆ ಅರ್ಥ ಆಗೈತೆ. ನಿಮ್ ಮಗಳು ಎಲ್ಲಿ ಅಂತ ನೋವೈತೆ, ದುಗುಡ ಐತೆ. ಅದು ನಾನ್ ಹೇಳ್ತಿಲ್ಲ ತಾಯಿ, ಹಾಲಕ್ಕಿ ನುಡಿಸ್ತೈತೆ. ಒಳಗ್ ಬಾಪ್ಪ. ಯಾರ್ ನೀವು? ಇನ್ಸ್ಪೆಕ್ಟರ್ ಆರ್ಯ. ಅಂದ್ರೆ ಮೊದ್ಲು ಹೊರಡಿ ಇಲ್ಲಿಂದ. ಮೇಡಮ್ ಪ್ಲೀಸ್ ಗಾಬರಿ ಆಗ್ಬೇಡಿ. ನಿಮ್ ಮಗಳು ಸೌಜನ್ಯ ಸೂಸೈಡ್ ಮಾಡ್ಕೊಂಡಿಲ್ಲ, ಅದು ಕೊಲೆ ಅಂತ ನಮ್ಗೆ ಅನುಮಾನ ಬಂದಿದೆ. ನನ್ನ ಮಗಳ ಸಾವಿನ ವಿಷಯದಲ್ಲಿ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ ನೀವು. ಮೇಡಮ್ ಪ್ಲೀಸ್, ಯಾಕೆ ಹೆದರ್ಕೊಳ್ತಿದ್ದೀರಾ? ನನ್ನಿಂದ ಏನೂ ತೊಂದರೆ ಆಗಲ್ಲ, ನಾವಿರೋದೇ ನಿಮಗೆ ಹೆಲ್ಪ್ ಮಾಡೋದಕ್ಕಲ್ವಾ? ನೋಡಿ ಸರ್, ನೀವು ನಮಗ್ ಸಹಾಯ ಮಾಡದೇ ಇದ್ರೂ ಚಿಂತೆ ಇಲ್ಲ, ನಿಮ್ಮಿಂದ ನಮಗೆ ಯಾವ ತೊಂದರೆ ಆಗದೆ ಇದ್ರೂ ಸಾಕು. ನಮ್ಮ ಮಗಳ ಸಾವಿನಿಂದ ನಾವಿನ್ನೂ ಹೊರಗೆ ಬಂದಿಲ್ಲ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಗಿರೋಕ್ ಬಿಟ್ಬಿಡಿ. ಮೇಡಮ್, ತೊಂದರೆ ಕೊಡೋದು ನಮ್ಮ ಉದ್ದೇಶ ಅಲ್ಲ. ಸತ್ತು ಹೋಗಿರೋ ನನ್ನ ಮಗಳನ್ನ ವಾಪಸ್ ತಂದ್ಕೊಡಕ್ಕಾಗತ್ತಾ ನಿಮ್ ಕೈಲಿ? ಖಂಡಿತವಾಗ್ಲೂ ಯಾರ ಕೈಲೂ ಸಾಧ್ಯ ಇಲ್ಲ. ಆದ್ರೆ ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿದವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಿಸ್ಬೋದು. ಅದ್ರ ಆಸೆನ ನಾವ್ ಯಾವತ್ತೋ ಬಿಟ್ಬಿಟ್ಟಿದೀವಿ. ಯಾಕಾಗಂತೀರಾ? ನನ್ನ ಮಗಳನ್ನ ಸಾಯಿಸಿರೋರು ತುಂಬಾ ದೊಡ್ಡ ಮನುಷ್ಯರು, ತುಂಬಾ ದುಡ್ಡಿರೋರು. ಪೊಲೀಸ್ ಆಫೀಸರ್ಗಳು ಕೂಡ ಅವ್ರ ಮಾತನ್ನ ಕೇಳ್ತಾರೆ. ದಯವಿಟ್ಟು ಇಲ್ಲಿಂದ ಹೊರಡಿ ನೀವು. ಎಲ್ಲ ಪೊಲೀಸ್ ಆಫೀಸರ್ಸ್ ಒಂದೇ ತರ ಇರಲ್ಲ ಮೇಡಮ್. ಕೆಲವು ಕೆಟ್ಟ ಆಫೀಸರ್ಸ್ಗಳಿಂದ ಇಡೀ ಡಿಪಾರ್ಟ್ಮೆಂಟ್ ಹೆಸರೇ ಹಾಳಾಗ್ಬಿಟ್ಟಿದೆ. ನಿಮ್ಮ ಮಗಳು ಸಾವಿಗೆ ಕಾರಣ ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಕೋಆಪರೇಟ್ ಮಾಡಿದ್ರೆ ಅವನ್ನ ತಕ್ಷಣ ಹಿಡಿದಾಕ್ಬೋದು. ನಿಮಗಿಂತ ಹಿಂದೆ ಬಂದಿದ್ದ ಇನ್ಸ್ಪೆಕ್ಟರ್ ಕೂಡ ನಮಗ್ ಸಹಾಯ ಮಾಡ್ತೀವಿ ಅಂತ ನಮ್ಮನ್ನ ನಂಬಿಸಿ ನಮ್ಮಿಂದ ಸ್ಟೇಟ್ಮೆಂಟ್ ತಗೊಂಡು ನನ್ನ ಮಗಳು ಸೂಸೈಡ್ ಮಾಡ್ಕೊಂಡ್ಲು ಅಂತ ಕೇಸ್ನ ಟರ್ನ್ ಮಾಡ್ಬಿಟ್ರು. ನಿಮ್ಮ ಮಗಳು ಸಾವಿಗೆ ಕಾರಣ ಇವನೇ ತಾನೆ? ಹೌದು, ಇವನೇ. ನಿಮ್ಮ ಮಗಳು ಸಾವಿಗೆ ಕಾರಣ ಆದೋ ಇವನು ಇನ್ನೊಂದು ಹುಡುಗಿನ ಮರಳು ಮಾಡಿ ಅವಳನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ನಿಮಗೇನು ಅನ್ನಿಸ್ತಿಲ್ವಾ? ಕಲಿಗಾಲ, ಏನ್ ಮಾಡಕ್ಕಾಗತ್ತೆ ಹೇಳಿ? ಅವ್ನು ನಿಮ್ಮ ಮಗಳಿಗೆ ಮಾಡಿರೋ ಹಾಗೆ ಇನ್ನೊಬ್ಳು ಹುಡುಗಿಗೆ ಮೋಸ ಮಾಡೋದನ್ನ ತಪ್ಪಿಸಿ ಅವನ ಜೈಲ್ಗೆ ಹಾಕ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಅನ್ನಿಸ್ತಿದೆ, ಆದ್ರೆ ಆಗಬೇಕಲ್ಲ. ನನ್ನ ಜೊತೆ ಕೋಆಪರೇಟ್ ಮಾಡಿ ಮೇಡಮ್. ರಂಜಿತ್ ಖಂಡಿತವಾಗ್ಲೂ ಜೈಲ್ಗೆ ಹೋಗ್ತಾನೆ. ಕ್ಷಮಿಸಿ ಸರ್, ಖಾಕಿ ಬಟ್ಟೆ ಹಾಕೊಂಡಿರೋರು ನಿಜಾನೇ ಹೇಳಿದ್ರು ನನಗೆ ನಂಬಿಕೆ ಬರಲ್ಲ. ಅಷ್ಟು ನೊಂದು ಬಿಟ್ಟಿದೀವಿ ನಾನು, ನಮ್ಮ ಮನೆಯವರು. ನಾನೀಗ ಬರೀ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಬರಲಿಲ್ಲ ಮೇಡಮ್, ಒಬ್ಬ ತಮ್ಮನಾಗಿ ಬಂದಿದ್ದೀನಿ. ನಿಮ್ಮ ಮಗಳು ಸಾವಿಗೆ ಕಾರಣ ಆದವನೇ ಈಗ ನಮ್ಮ ಅಕ್ಕ ಸಾಕ್ಷಿ ಜೀವನದಲ್ಲಿ ಎಂಟ್ರಾಗಿದ್ದಾನೆ. ನಿಮ್ಮ ಮಗಳು ಸಾವಿಗೆ ನ್ಯಾಯ ಕೊಡ್ಸೋದ್ರ ಜೊತೆಗೆ ನನ್ನ ಅಕ್ಕನ ಕಾಪಾಡೋ ಪ್ರಯತ್ನ ನಂದು. ಒಬ್ಬ ಪೊಲೀಸ್ ಆಫೀಸರ್ಗೆ ಕೋಆಪರೇಟ್ ಮಾಡದಿದ್ರೂ ಪರವಾಗಿಲ್ಲ, ಬಟ್ ಒಬ್ಬ ತಮ್ಮನಿಗೆ ಅಕ್ಕನ ಉಳಿಸೋದಕ್ಕೆ ಸಹಾಯ ಮಾಡಿ ಪ್ಲೀಸ್ ಮೇಡಮ್. ಆದಿತ್ಯಂಗೆ ಚೆನ್ನಾಗಿ ಹೊಡ್ಸಿ ಟಾರ್ಚರ್ ಕೊಟ್ಟು ಕೈಕಾಲು ಬಿದ್ದು ಹೋಗೋ ಹಾಗೆ ಮಾಡಿದ್ದು ಆ ಚಿದಂಬರಮ್ಮೆ. ಆದಿತ್ಯನ ತನ್ನ ಮಗನ್ ತರ ಅಂತ ಹೇಳ್ತಿದ್ರು. ಅವ್ರ ಮಗಂಗೆ ಈ ತರ ಟಾರ್ಚರ್ ಕೊಡೋಕೆ ಹೇಗ್ ಸಾಧ್ಯ? ಚಿದಂಬರಂಗೆ ಸಂಬಂಧಗಳಿಗಿಂತ ಬಿಸ್ನೆಸ್ಸೇ ತುಂಬಾ ಮುಖ್ಯ.
ಅವನಿಗೆ ಲಾಭ ಬರುತ್ತೆ ಅನ್ನೋದಾದ್ರೆ ದುಶ್ಮನ್ ಜೊತೆ ಬೇಕಾದ್ರೂ ಕೈ ಜೋಡಿಸ್ತಾನೆ. ಅದೇ ಅವನ್ ಕೆಲ್ಸ ಮುಗಿದ ತಕ್ಷಣ ಅದೇ ಕೈನ ಮುರಿತಾನೆ. ಅಂತ ಕೆಟ್ಟ ಮನುಷ್ಯ ಅವನು. ಆದಿತ್ಯ ಅವನ ಕೈಲಿ ಸಿಕ್ಕಾಕೊಂಡು ಕೂಡ ಜೀವಂತವಾಗಿ ವಾಪಸ್ ಬಂದಿರೋದು ನಿನ್ ಪುಣ್ಯ. ಅಂತ ನರಹಂತಕ ಚಿದಂಬರಂ. ನೀವೇನ್ ಬಾರಿ ಸಾಚಾ ತರ ಮಾತಾಡ್ತಾ ಇದ್ದೀರಾ? ನೀವು ಅವ್ರ ಬಿಸ್ನೆಸ್ ಪಾರ್ಟ್ನರ್ ತಾನೆ? ಆಗಿದ್ದೆ, ಆದ್ರೆ ಈಗಲ್ಲ. ನಾನು ಚಿದಂಬರಂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇಂದ ಹೊರಗಡೆ ಬಂದಾಯ್ತು. ಅದಕ್ಕೆ ಅವನು ನನ್ನ ಮೇಲೆ ಕೋಪ ಇಟ್ಕೊಂಡು ಯಾವ ಕ್ಷಣ ಯಾವ ರೀತಿ ಬೇಕಾದ್ರೂ ನನಗೆ ಅಪಾಯ ಉಂಟು ಮಾಡ್ಬೋದು. ಅದಕ್ಕೆ ನಾ ಹೆದರ್ಕೊಂಡು ನನ್ನ ಬಾಡಿ ಗಾರ್ಡ್ಸ್ನ ಇಟ್ಕೊಂಡಿದ್ದೀನಿ. ಆ ಮನುಷ್ಯ ಅಷ್ಟೊಂದು ಕೆಟ್ಟವ್ರ? ಒಂದು ತಿಳ್ಕೊ, ಚಿದಂಬರಂ ನೀನ್ ಕಲ್ಪಿಸ್ಕೊಳಕ್ಕೂ ಆಗದೆ ಇರೋಂತಹ ಕೆಟ್ಟ ಮನುಷ್ಯ. ಅರ್ಥ ಆಗ್ತಿಲ್ವಾ? ಅವರು ನಿನ್ ಹತ್ರ ಯಾವಾಗ್ಲಾದ್ರೂ ಬಂದು ನೀ ನನ್ನ ಮಗಳ ತರ ಅಂತ ಹೇಳಿರ್ಬೇಕಲ್ಲ? ಹೌದು, ನಿಮಗೆ ಹೇಗೆ ಗೊತ್ತು? ಚಿದಂಬರಂ ಡೀಲ್ ಮಾಡೋ ರೀತಿನೇ ಹಾಗೆ. ಅವನಿಗೆ ಯಾರಿಂದನಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ಸಂಬಂಧಗಳ ಲೇಬಲ್ ಅಂಟಿಸ್ತಾನೆ. ಕೆಲಸ ಆದ್ಮೇಲೆ ಆ ಅಣ್ಣ ತಂಗಿ ಮಗ ಮಗಳು ಅವ್ರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಚಿದಂಬರಂಗೆ ಯಾವ್ದಾದ್ರು ಜಾಗ ಇಷ್ಟ ಆದ್ರೆ ಅದನ್ನ ಪಡೆಯೋವರೆಗೂ ಅವ್ನು ಕಣ್ಮುಚ್ಚಲ್ಲ. ಓನರ್ ಹತ್ರ ಹೋಗಿ ನಾ ನಿಮ್ ಅಣ್ಣನ್ ತರ ತಮ್ಮನ್ ತರ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾನೆ. ಎಮೋಷನಲ್ ಬ್ಲಾಕ್ ಮೇಲ್ಗೆ ಈ ಜಗತ್ನಲ್ಲಿ ಯಾರು ಕರ್ಗಲ್ಲ ಹೇಳು? ಚಿದಂಬರಂನ ಜನ ನಂಬ್ತಾರೆ. ಇವನು ಅಷ್ಟೇ ಚೆನ್ನಾಗಿ ಅವ್ರನ್ನ ನಂಬಿಸ್ತಾನೆ, ಮೋಸ ಮಾಡ್ತಾನೆ. ಕೊನೆಗೆ ಅದೇ ಮೋಸದಿಂದ ಅವ್ರ ಪ್ರಾಪರ್ಟಿನೂ ಇವನು ಲಪಟಾಯಿಸ್ತಾನೆ. ತನಗ್ ಬೇಕಾಗಿರೋ ಪ್ರಾಪರ್ಟಿನ ಮೋಸದಿಂದ ಪಡೀತಾನೆ. ಆಮೇಲೆ ಮುಖಪರಿಚಯನೇ ಇಲ್ಲ ಅನ್ನೋ ತರ ಭೂಗತ ಆಗೋಗ್ತಾನೆ. ನನ್ನನ್ನು ಮೋಸದಿಂದ ನಂಬಿಸಿ ಅವ್ರು ಪಡೆಯುವಂಥದ್ದೇನಿದೆ? ನಿನ್ ಹತ್ರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಶಿಶುವಿಹಾರ ಜಾಗ ಇದೆಯಲ್ಲ, ಅದ್ ಸಾಲ್ದ? ಅದನ್ನ ಹೊಡಿಯೋಕೆ ಅಂತಾನೆ ಅವ್ನು ನಿನ್ನ ಇಷ್ಟ ದಿನ ಮಗಳು ತರ ಅಂತ ಕರೀತಾ ಇದ್ದಿದ್ದು. ಹೌದಾ? ನಿನ್ ಹತ್ರ ಯಾವತ್ತಾದ್ರೂ ಆ ಜಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರಾ? ಹಾ, ಒಂದ್ಸಲ ಕೇಳಿದ್ರು, ಆದ್ರೆ ನಾನು ಕೊಡಲ್ಲ ಅಂತ ಹೇಳಿದೆ. ನೋಡ್ದ್ಯಾ, ನಿನ್ನ ತುಂಬಾ ದಿನದಿಂದ ಚಿದಂಬರಂ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ನೀನ್ ನನ್ ಮಗಳ ತರ ಅಂತ ನೀನ್ ಹಿಂದೆ ಸುತ್ತಾ ಇದ್ದಿದ್ದು. ನಿನ್ ನಜೀರ್ ಚಾಚಾ ಕೂಡ ಚಿದಂಬರಂಗೆ ಸೇಲ್ ಆಗಿ ಹೋಗಿದ್ರೆ ಅದ್ರಲ್ಲಿ ಆಶ್ಚರ್ಯ ಪಡೋಂತದ್ದೇನೂ ಇಲ್ಲ. ಚಿದಂಬರಂ ಹತ್ರ ರೌಡಿಗಳ ಪಡೆನೇ ಇದೆ. ಅವನು ಆ ಜಾಗ ಹೊಡ್ಕೊಳ್ಳೋದಕ್ಕೋಸ್ಕರ ಹೊಂಚ್ ಹಾಕ್ತಾನೆ ಇರ್ತಾನೆ. ವಿಷ ಸರ್ಪ ಅಂತ ನನಗ್ ಗೊತ್ತಿರ್ಲಿಲ್ಲ. ಮನೇಲಿಲ್ದೆ ಬಚಾವ್ ಆಗ್ಬಿಟ್ಟ. ಸಿಗ್ಬೇಕಿತ್ತು ನನ್ ಕೈಗೆ, ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಅವನು ಮನೇಲೇ ಇದ್ದ. ನೀನ್ ಅವನ ಮನೆಗೆ ಹೋದಾಗ ಚಾಲೆಂಜ್ ಮಾಡ್ತೀನಿ. ಇಲ್ಲ, ಅವನ್ ಮನೇಲಿಲ್ಲ ಅಂತ ಹೇಳಿದ್ದು ಅವ್ನ್ ಹೆಂಡತಿ ತಾನೆ? ಹಾ, ಒಂದ್ ನಿಮಿಷ ಇರು, ಈಗ್ಲೇ ಕನ್ಫರ್ಮ್ ಮಾಡ್ತೀನಿ. ಹಲೋ ಚಿದಂಬರಂ ಸರ್, ಎಲ್ಲಿದ್ದೀರಾ? ಆಫೀಸ್ ಅಲ್ಲ? ಮನೇಲಿದ್ದೀನಿ. ಏನು ವಿಷಯ? ನಂದೇನೂ ಇಲ್ಲ. ಇನ್ನೊಬ್ರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಹತ್ರ ಮಾತಾಡ್ಬೇಕು ಅಂದ್ರು. ಅದಕ್ಕೆ ನಿಮಗ್ ತೊಂದರೆ ಕೊಡ್ಬೇಕಾಯ್ತು. ಯಾರು? ನಿಮಗ್ ತುಂಬಾ ಬೇಕಾದವರು. ಕೊಡ್ತೀನಿ ರೀ. ಹಲೋ, ನಾನ್ ನಿರೋಷ ಮಾತಾಡ್ತಾ ಇರೋದು. ನೆನ್ಪಿದ್ದೀನಾ? ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಸ್ವಿಚ್ ಆಫ್ ಅಂತ ಬರ್ತಿದೆ. ನಂಗೆ ಗೊತ್ತಿತ್ತು ಅವ್ರು ಹೀಗೆ ಮಾಡ್ತಾರೆ ಅಂತ. ಈಗ್ಲಾದ್ರೂ ನಾ ಹೇಳಿದ್ದನ್ನ ನಿಜ ಅಂತ ಒಪ್ಕೋತ್ಯಾ? ನಿರೋಷ ಯಾಕೆ ಅರ್ಪಿತಾ ಜೊತೆಗಿದ್ದಾಳೆ? ಚಿದಂಬರಂ ತುಂಬಾ ಡೇಂಜರಸ್ ಮನುಷ್ಯ. ಅವ್ನ್ ನಿಜವಾದ ಬಣ್ಣ ಏನು ಅನ್ನೋದು ನಿನಗ್ ಗೊತ್ತಾಗಿದೆ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಅವನು ಯಾವುದೇ ರೂಪದಲ್ಲಿ ಬೇಕಾದ್ರೂ ನಿನ್ನ ಮುಗಿಸೋದಕ್ಕೆ ಬರಬಹುದು. ಯಾವುದಕ್ಕೂ ನೀನ್ ಪ್ರೊಟೆಕ್ಷನ್ ತಗೊಂಡು ಸ್ವಲ್ಪ ಸೇಫ್ ಆಗೋದು ಒಳ್ಳೇದು. ಅಯ್ಯೋ ಹೌದಾ? ಆದ್ರೆ ನಂಗಂತವ್ರು ಯಾರು ಪರಿಚಯ ಇಲ್ವಲ್ಲ. ಹೌದಾ? ಪಾಪ, ದಿಕ್ಕಿಲ್ಲದವ್ರಿಗೆ ಆ ದೇವ್ರೇ ದಿಕ್ಕು ಅಂತ ಹೇಳ್ತಾರೆ. ನೀನೇನ್ ಯೋಚನೆ ಮಾಡ್ಬೇಡ, ನಿನಗೆ ನಾನ್ ಪ್ರೊಟೆಕ್ಷನ್ ಕೊಡ್ತೀನಿ.
ಇನ್ಮೇಲೆ ನಿನ್ ಹಿಂದೆ ನನ್ನ ಹುಡುಗರು ಇರ್ತಾರೆ. ಓಕೆ? ಥ್ಯಾಂಕ್ಸ್ ಅರ್ಪಿತಾ ಅವರೇ. ರಂಜಿತ್ ನಿಮ್ಮ ಮಗಳು ತುಂಬಾ ಕ್ಲೋಸ್ ಆಗಿದ್ದಿದ್ದು ಅವಳು ಸಾಯಕ್ಕಿಂತ ಮುಂಚೆನೆ ನಿಮ್ಗೆ ಗೊತ್ತಿತ್ತಾ? ಗೊತ್ತಿಲ್ಲ ಸರ್, ಮೊದಲು ಗೊತ್ತಿರ್ಲಿಲ್ಲ. ಆದ್ರೆ ಎಲ್ಲ ತಿಳಿಯೋ ವೇಳೆಗೆ ಟೈಮ್ ಮೀರ್ ಹೋಗಿತ್ತು. ಅವನು ನನ್ನ ಮಗಳನ್ನ ಪಾರ್ಕು ಹೋಟೆಲು ಅಂತೆಲ್ಲ ಸುತ್ತಾಡ್ಸಿದಾನೆ. ಆಮೇಲೆ ಒಂದಿನ ಅವರಿಬ್ರು ಎಲ್ಲೋ ಹೊರಗಡೆ ಟ್ರಿಪ್ಗೆ ಹೋಗಿ ಬಂದಿದ್ರು ಸರ್. ಇದೆಲ್ಲ ತಿಳಿಯೋ ಹೊತ್ತಿಗೆ ನಿಮ್ಮ ಮಗಳು ಸಾವಿನ ಕಾರಣ ರಂಜಿತ್ ಅಂತ ಗೊತ್ತಿದ್ರು ನೀವ್ಯಾಕೆ ಸುಮ್ಮನಿದ್ರಿ? ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ಕೊಡ್ಬೋದಾಗಿತ್ತು ಸರ್. ನಿಮ್ಮ ಡಿಪಾರ್ಟ್ಮೆಂಟಿನ ಇನ್ಸ್ಪೆಕ್ಟರ್ ಧರಣೀಂದ್ರ ಅನ್ನೋರು ಮನೆಗೆ ಬಂದಿದ್ರು. ನಾವೇನಾದ್ರು ಹೇಳಕ್ ಹೋದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ, ಏನು ಮಾತಾಡಬೇಡಿ. ನೀವೇನಾದ್ರೂ ಮಾತಾಡಿದ್ರೆ ನಿಮ್ಮ ಮಗಳಿಗಾದ ಗತಿನೇ ಗಂಡ ಹೆಂಡತಿರಿಗಿಬ್ಬರಿಗೂ ಆಗುತ್ತೆ ಅಂತ ಬೆದರಿಕೆ ಹಾಕೋದ್ರು ಸರ್. ರಂಜಿತ್ ಸೌಜನ್ಯ ಲವ್ ಲೆಟರ್ಸ್ ಫೋಟೋಸ್ ಏನಾದರೂ ಇದೆಯಾ? ಅಂಥದ್ದೇನಿಲ್ಲ ಸರ್. ರಂಜಿತ್ ಇವಳಿಬ್ರು ಮಾತಾಡಿರೋದು ಅವಳ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಆ ಫೋನ್ ಒಂಚೂರು ಕೊಡ್ತೀರಾ ಪ್ಲೀಸ್?